ಗಾಯ್ಸ್ ನೀವೇನಾದ್ರೂ SSLC PUC ಫೇಲ್ ಆಗಿದ್ರ ತಪ್ಪದ ಈ ವಿಡಿಯೋ ನೋಡಿ. ನಾನ್ ನೋಡಿದ್ರ ಕಷ್ಟಪಟ್ಟು ಓದಿಸಿನಿ ದುಡ್ದ, ನೀನ್ ನೋಡಿದ್ರ ಫೇಲ್ ಆಗಿ ಕುಂತ ಅಲ್ಲೇ ಮನಿ ಬಿಟ್ಟು ನಡ್ಲೆ ದುಡ್ಯಾಕ. ಎಲ್ಲಿ ಹೊಂಟ ನೀವು ಅಂಬಿ? ಏ ಅಂಬಿ, ಎಲ್ಲಿ ಹೊಂಟಲಿ ಬ್ಯಾಗ್ ಹಾಕೊಂಡು? ಇಲ್ಲ ಮಗ, ನಾ ಸೆಕೆಂಡ್ PUC ಫೇಲ್ ಆಗಿನಂತ ನಮ್ಮ ಅಣ್ಣ ಮನೆಯಿಂದ ಹೊರಗೆ ಹಾಕ್ಬಿಟ್ಟನ, ಅದಕ್ಕೆ ದುಡಿಯಾಕಂತ ಬೆಂಗಳೂರಿಗೆ ಹೊಂಟಿವಿ. ಅಷ್ಟಕ್ಕೆ ನಾ ಬೆಂಗಳೂರು ಹೊಂಟಿ. ನೀ ಸೆಕೆಂಡ್ PUC ಫೇಲ್ ಆಗೋದಲ್ಲ, SSLC ಫೇಲ್ ಆದ್ರೆ ಸಹಿತ ಡೈರೆಕ್ಟ್ ಎಕ್ಸಾಮ್ ಕಟ್ಟಿಗೆ ಪಾಸ್ ಆಗ್ಬೋದು. ಹೌದಾ? ಹಾ ಮಗ, ಎಕ್ಸಾಮ್ ಬರೆದು ಪಾಸ್ ಆಗು. ಪಾಸ್ ಆದ್ಮೇಲೆ TC ಕೊಡ್ತಾರ, ಮಾಸ್ ಕಾರ್ಡ್ ಕೊಡ್ತಾರ. ಆ ಮಾಸ್ ಕಾರ್ಡ್ ಇಂದ SSLC ಫೇಲ್ ಆದ್ರೆ PUC ಮಾಡ್ಬೋದು, PUC ಫೇಲ್ ಆದ್ರೆ ಡಿಗ್ರಿ ಮಾಡ್ಬೋದು. ಅದೇನಿ ಮಗ? ಅದು ಎಲ್ಲಂದ್ರೆ ಅದು ನಮ್ಮ ಯಾದಗಿರಿಯಲ್ಲಿ ಶ್ರೀ ಬಾಪೂಜಿ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ನೇರವಾಗಿ ಅಡ್ಮಿಷನ್ ನಡೆದವ. ನೀನು ಅಡ್ಮಿಷನ್ ಮಾಡ್ಕೊಳ್ಳಿ ಗೈಸ್. ನೀವೇನೋ SSLC PUC ಫೇಲ್ ಆಗಿದ್ರೆ ಅಂದ್ರೆ ನೀವು ಕೂಡ ಅಡ್ಮಿಷನ್ ಮಾಡ್ಕೊಳ್ಳಿ, ಇಂತ ಚಾನ್ಸ್ ಮಿಸ್ ಮಾಡ್ಕೋಬೇಡಿ. ಹಾಯ್ ಗೈಸ್, ನಮ್ಮ ಶ್ರೀ ಬಾಪೂಜಿ ಎಜುಕೇಶನ್ ಟ್ರಸ್ಟ್ ನಲ್ಲಿ ನಿಮಗೆ 16 ವರ್ಷ ದಾಟಿದ್ರೆ ಸಾಕು, SSLC ಆಗ್ಲಿ ಸೆಕೆಂಡ್ PUC ಆಗ್ಲಿ ಫೇಲ್ ಆದ್ರೆ ಇಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಡೈರೆಕ್ಟ್ ಎಕ್ಸಾಮ್ ಕಟ್ಟಿ ಪಾಸ್ ಆಗ್ಬೋದು. ಶ್ರೀ ಬಾಪೂಜಿ ಎಜುಕೇಶನ್ ಟ್ರಸ್ಟ್ ನ ಲೊಕೇಶನ್ ಬಂದ್ಬಿಟ್ಟು LIC ಅಪೋಸಿಟ್ SM ಬಿರಾದರ್ ಸೂಪರ್ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಮೇಲೆನೆ ಲೊಕೇಶನ್ ಇದೆ ನೋಡಿ.